ನಮಸ್ಕಾರ ವೀಕ್ಷಕರೇ, ಅಕ್ಷುದ್ರು ಚಾನಲ್ಗೆ ಸ್ವಾಗತ. ಇಂದು ನಾನು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಜೂಲಿಯಸ್ ಸೀಸರ್ ನಾವೆಲನ್ನು ಈ ವಿಡಿಯೋದಲ್ಲಿ ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದನ್ನು ಬರೆದವರು ವಿಲಿಯಂ ಶೇಕ್ಸ್ಪಿಯರ್ ಅವರು. ಇವರು ಬಂದು ಇಂಗ್ಲೀಷ್ ಲಿಟ್ರಸಿ ಆ್ಯಂಡ್ ಇಂಗ್ಲೀಷ್ ಹಿಸ್ಟ್ರಿನ ಅನುವಾದಕರಾಗಿರ್ತಾರೆ. ಇನ್ನು ಜೂಲಿಯಸ್ ಸೀಸರಲ್ಲಿ ಬರುವಂಥ ಕ್ಯಾರೆಕ್ಟರ್ನ ನೋಡೋದಾದರೆ ಇಲ್ಲಿ ಬರೋದು ಜೂಲಿಯಸ್ ಸೀಸರ್. ಇವನೊಬ್ಬ ಕಮಾಂಡರ್, ನಾಯಕ, ಲೀಡರ್ ಆಗಿರ್ತಾನೆ, ಕಿಂಗ್ ಆಗಿರ್ತಾನೆ, ಒಬ್ಬ ರಾಜ ಕೂಡ ಆಗಿರ್ತಾನೆ. ಮತ್ತು ಇಲ್ಲಿ ಅವನ ಹೆಂಡತಿ ಬಂದು ಕಲ್ಫುರ್ನಿಯಾ ಅಂತ ಅವನ ಹೆಂಡ್ತಿದೊಂದು ಕ್ಯಾರೆಕ್ಟ್ರ್ ಬರುತ್ತೆ. ಮಾರ್ಕಸ್ ಬ್ರೂಟಸ್ ಇವನು ಬಂದು ಜೂಲಿಯಸ್ ಸೀಸರ್ನ ಫ್ರೆಂಡ್ ಮತ್ತು ಆರ್ಮಿ ಕಮಾಂಡರ್ ಆಗಿರ್ತಾನೆ. ಕ್ಯಾಶಿಯಸ್ ಬಂದು ಪೊಲಿಟಿಕಲ್ ಎನಿಮಿ ಆಗಿರ್ತಾನೆ. ಮಾರ್ಕ್ ಆ್ಯಂಟೋನಿ ಜೂಲಿಯಸ್ ಸೀಸರ್ನ ತುಂಬ ಕ್ಲೋಸೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಆಕ್ಟವಿಸ್ ಇವನು ಬಂದು ಜೂಲಿಯಸ್ ಸೀಸರ್ನ ಸಂಬಂಧಿ, ರಿಲೇಷನ್ ಆಗಿರ್ತಾನೆ. ಲೆಪಿಡಸ್ ಇವನು ಬಂದು ಒಬ್ಬ ರಿಚ್ ಬಿಸ್ನೆಸ್ಮನ್, ಶ್ರೀಮಂತ ವ್ಯಾಪಾರಿಯಾಗಿರ್ತಾನೆ. ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬಂದು ಮಾರ್ಕಸ್ ಬ್ರೂಟಸ್ ಅವರ ವೈಫು, ಪೋರ್ಷಿಯಾ ಅಂತ ಅವಳ ನೇಮು. ಇನ್ನು ಕಥೆಯ ಬಗ್ಗೆ ಹೇಳೋದಾದರೆ ನಾನಿಲ್ಲಿ ಲೈನ್ ಬೈ ಲೈನ್ ಇಂಗ್ಲೀಷಲ್ಲಿ ಹೇಳ್ತಾ ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ಕೊಂಡು ಹೋಗ್ತೀನಿ. ಇನ್ ಕೇಸ್ ನೀವೇನಾದರೂ ಸಮ್ಮರಿನ ಬರ್ಕೊಬೇಕು ಅಂದ್ಕೊಂಡಿದ್ರೆ ಸೊ ಅದು ಬರ್ಕೊಳ್ಳಿಕ್ಕೂ ನಿಮಗೆ ಎಲ್ಪ್ ಆಗುತ್ತೆ. ಇದು ಮೊದಲು ಬಂದು ಇದು ಆ್ಯಕ್ಟ್ 1 ಸ್ಟಾರ್ಟ್ ಆಗುತ್ತೆ. ಆ್ಯಕ್ಟ್ 1 ದ ಆ್ಯಕ್ಷನ್ ಬಿಗಿನ್ಸ್ ಇನ್ ಫೆಬ್ರವರಿ 44 BC. ಜೂಲಿಯಸ್ ಸೀಸರ್ ಈಸ್ ಎ ಕಿಂಗ್ ವಿನ್ ವಿಕ್ಟರಿ ಇನ್ ಸ್ಪೇನ್, ದಟ್ ಈಸ್ ಪಾಂಪೆ ದ ಗ್ರೇಟ್. ಜೂಲಿಯಸ್ ಸೀಸರು ಒಂದು ಯುದ್ಧನ ಗೆದ್ದಿರ್ತಾನೆ, ಪಾಂಪೆನ ಒಂದು ಯುದ್ಧನ ಗೆದ್ದಿರ್ತಾನೆ. ಅದು ತುಂಬ ಗ್ರೇಟ್ ಆದ ಯುದ್ಧ. ಎ ಸೆಲೆಬ್ರೇಷನ್ ಆ್ಯಸ್ ಇಂಟರಪ್ಟೆಡ್ ಬೈ ಫಲಾನಿಯಸ್ ಆ್ಯಂಡ್ ಮಾರ್ಕಲಸ್ ಎ ಎನಿಮಿ. ಆಗ ಅವರೆಲ್ಲ ಒಂದು ಆಚರಣೆ ಮಾಡ್ತಾ ಇರ್ತಾರೆ ರೋಮ್ ಸಿಟಿಸನ್ ಎಲ್ಲ. ಅವ್ನು ಗೆದ್ದಿರೋದನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆವಾಗ ಪಲವಿಯಸ್ ಆ್ಯಂಡ್ ಮಾರ್ವಲಸ್ ಅನ್ನೋ ಎನಿಮಿಗಳು ಅದನ್ನು ಇಂಟರಪ್ಟ್ ಮಾಡೋಕ್ಕೆ ನೋಡ್ತಾರೆ ಸೆಲೆಬ್ರೇಷನ್ನ. ಇಲ್ಲಿ ಜೂಲಿಯಸ್ ಸೀಸರ್ ಅನ್ನೋನು ಒಬ್ಬ ಪವರ್ಫುಲ್ ಆ್ಯಂಡ್ ಸೀಕ್ರೆಟ್ ಫೋರ್ಸ್, ಅವನು ತುಂಬ ಧೈರ್ಯಶಾಲಿ, ಶಕ್ತಿಶಾಲಿ ರಾಜ ಆಗಿರ್ತಾನೆ. ಆಫ್ಟರ್ ಈ ರಿಟರ್ನ್ ಹೋಮ್, ಸೂಸೇಯರ್ ವಾರ್ನ್ಡ್ ಬಿವೇರ್ ದ ಐಡಿಯಾಸ್ ಆಫ್ ಮಾರ್ಚ್, ಬಟ್ ಈ ಇಗ್ನೋರ್ಸ್ ಆ್ಯಂಡ್ ಮೇಕಿಂಗ್ ಸೆಲೆಬ್ರೇಷನ್ ಆಫ್ ಫೆಸ್ಟ್. ಅವ್ನು ರೋಮ್ಗೆ ಬರ್ತಾನಲ್ಲ ಯುದ್ಧ ಮುಗಿಸ್ಕೊಂಡು, ಆಗ ಅವ್ನು ಬಂದಾಗ ಸೂಸೇಯರ್ ಅಂದರೆ ಒಬ್ಬ ಪುರೋಹಿತ ಹೇಳ್ತಾನೆ, ಮಾರ್ಚಲ್ಲಿ ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾನೆ. ಆದರೆ ಈ ಜೂಲಿಯಸ್ ಸೀಸರ್ ರಾಜ ಏನು ಮಾಡ್ತಾನೆ, ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ, ಸೆಲೆಬ್ರೇಷನಲ್ಲಿ ಮುಳುಗೋಗಿರ್ತಾನೆ. ಆಫ್ಟರ್ ಸೀಸರ್ ಡಿಪಾರ್ಟ್ಸ್, ಓನ್ಲಿ 2 men ಬಿಹೈಂಡ್, ಮಾರ್ಕಸ್ ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್. ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಜೂಲಿಯಸ್ ಸೀಸರ್ ಅಲ್ಲಿಂದ ಹೊರಡ್ತಾನೆ. ಆವಾಗ ಅಲ್ಲಿ ಉಳ್ಕೊಳ್ಳೋರಿಬ್ಬರೇ ಮಾರ್ಕಸ್ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಪ್ಲ್ಯಾನ್ಸ್ ಟು ಈ ವಾಂಟ್ ಟು ಹೆಲ್ಪ್ ಆಫ್ ಬ್ರೂಟಸ್. So he meets Brutus and he talks about Caesar is a wonderful king, but he not bother about the kingdom and the people problem. ಇಲ್ಲಿ ಕ್ಯಾಶಿಯಸ್ ಏನು ಮಾಡ್ತಾನೆ, ಬ್ರೂಟಸ್ನ ಮೀಟ್ ಮಾಡ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಕ್ಯಾಶಿಯಸ್ಗೆ ಜೂಲಿಯಸ್ ಸೀಸರ್ ಅಂದರೆ ಶತ್ರುತ್ವ ಇರುತ್ತೆ. ಸೊ ಹಾಗಾಗಿ ಜೂಲಿಯಸ್ ಸೀಸರ್ನ ಕೊಲ್ಲಬೇಕಿರುತ್ತೆ. ಆಗ ಅದಕ್ಕೋಸ್ಕರ ಅವನು ಬ್ರೂಟಸ್ನ ಸಹಾಯ ಪಡ್ಕೊಳ್ಳೋಕ್ಕೋಸ್ಕರ ಬ್ರೂಟಸ್ನ ಮೀಟ್ ಮಾಡ್ತಾನೆ. ಬ್ರೂಟಸ್ನ ಮೀಟ್ ಮಾಡಿಬಿಟ್ಟು ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಜೂಲಿಯಸ್ ಸೀಸರ್ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಒಬ್ಬ ವಂಡರ್ಫುಲ್ ಕಿಂಗ್, ಒಬ್ಬ ಒಳ್ಳೆ ರಾಜ. ಆದರೆ ಅವನು ತನ್ನ ಕಿಂಗ್ಡಮ್ ಅಥವಾ ಜನರ ಸಮಸ್ಯೆ ಬಗ್ಗೆ, ತನ್ನ ರಾಜ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಕ್ಯಾಶಿಯಸ್ ವಾಂಟ್ ಟು ನೋ ದ ಫೀಲಿಂಗ್ ಅಬೌಟ್ ಸೀಸರ್. ಕ್ಯಾಶಿಯಸ್ಗೆ ಅಲ್ಲಿ ಸೀಸರ್ ಬಗ್ಗೆ ಏನು ಅಭಿಪ್ರಾಯ ಇದೆ, ಏನು ಫೀಲಿಂಗ್ ಇದೆ ಬ್ರೂಟಸ್ ಮನಸ್ಸಲ್ಲಿ ಅನ್ನೋದು ಗೊತ್ತಾಗಬೇಕಿರುತ್ತೆ. ಬ್ರೂಟಸ್ ಸ್ಟಾರ್ಟ್ಸ್ ರೋಮ್ ಸಿಟಿಸನ್ ಸಮ್ ಏಮ್ ವಿತ್ ಕ್ಯಾಶಿಯಸ್ ಬಟ್ ಡಸ್ ನಾಟ್ ವಿಶ್ ಟು ಬಿ ಎನಿ ಫ್ಯೂಚರ್ ಮೂಡ್. ಒಂದಿನ ಏನು ಮಾಡಿರ್ತಾನೆ ಬ್ರೂಟಸ್ಸು, ಜನರ ಒಳಿತಿಗಾಗಿ ಏನೋ ಒಂದು ಸ್ವಲ್ಪ ಸಜೆಷನ್ನ ಕ್ಯಾಶಿಯಸ್ ಸೀಸರ್ಗೆ ಹೇಳ್ತಾನೆ ಮುಂದಿನ ಏಳಿಗೆಗಾಗಿ. ಆದರೆ ಕ್ಯಾಶಿಯಸ್ ಸೀಸರ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಬ್ರೂಟಸ್ ವಾಂಟ್ಸ್ ಟು ಕನ್ಸರ್ನ್ ಅಬೌಟ್ ರೋಮ್ ಸಿಟಿಸನ್. ಬ್ರೂಟಸ್ಗೆ ರೋಮ್ ಜನಗಳ ಬಗ್ಗೆ
ಕನ್ಸರ್ನ್ ಇರುತ್ತೆ. ಹೀಗಾಗಿ ಅವನು ಅಂದ್ಕೊತಾನೆ ಹೌದು ಕ್ಯಾಶಿಯಸ್ ಸೀಸರ್ ಒಬ್ಬ ರಾಜ, ಆದರೆ ಅವನಿಗೆ ಕಿಂಗ್ಡಮ್ ಬಗ್ಗೆ ಅಥವಾ ಇಲ್ಲಿನ ಜನಗಳ ಸಮಸ್ಯೆ ಬಗ್ಗೆ ಅದ್ಭುತವಾದ ರಾಜ, ಆದರೆ ಅದ್ರ ಬಗ್ಗೆ ಇವನಿಗೆ ಅದ್ರ ತಲೆ ಕೆಡಿಸ್ಕೊಳ್ಳಲ್ಲ ಅವನು ಅಂತ ಅಂದ್ಕೊತಾನೆ. ಸೊ ಈ ಫೈನಲಿ ದ ಟೂ ಮೆನ್ ಪಾರ್ಟ್ ಪ್ರಾಮಿಸಿಂಗ್ ಟು ಮೀಟ್ ಅಗೇನ್ ಫಾರ್ ಫ್ಯೂಚರ್ ಡಿಸಿಷನ್. ಇಬ್ಬರೂ ಪ್ರಾಮಿಸ್ ಮಾಡ್ತಾರೆ, ಮತ್ತೆ ನಾವು ಸಿಗೋಣ, ಇಲ್ಲಿ ಮಾತಾಡೋದು ಬೇಡ ಅಂತೇಳಿ ಪ್ರಾಮಿಸ್ ಮಾಡಿ ಅಲ್ಲಿಂದ ಹೊರಡ್ತಾರೆ, ಡಿಪಾರ್ಚರ್ ಆಗ್ತಾರೆ. ಇದು ಬಂದು ಆ್ಯಕ್ಟ್ 1. ನೆಕ್ಸ್ಟ್ ಬಂದು ಆ್ಯಕ್ಟ್ 2. ಕ್ಯಾಶಿಯಸ್ ರೋಟ್ forged letter from Rome citizen to Brutus. Cassius, Caesar is king, but he not concerned about citizens, so that citizen feels very bad in that time. ಇಲ್ಲಿ ಕ್ಯಾಶಿಯಸ್ ಒಂದು ಫೋರ್ಜ್ಡ್ ಲೆಟರ್ನ ಬರೆದಿರ್ತಾನೆ, ರೋಮ್ ಸಿಟಿಸನ್ ಅಡ್ರೆಸ್ ಮಾಡಿ ಬ್ರೂಟಸ್ಗೆ ಬರೆದಿರ್ತಾನೆ. ರೋಮ್ ಸಿಟಿಸನ್ ಬರೆದಿರೋ ಥರ ಕ್ಯಾಶಿಯಸ್ ಒಬ್ಬ ರಾಜ, ಆದರೆ ಅವನು ಜನಗಳ ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವನಿರೋ ಅವನ ಆಳ್ವಿಕೆ ಟೈಮಲ್ಲಿ ನಾವು ತುಂಬ ಕಷ್ಟಗಳನ್ನ ನೋಡ್ತಾ ಇದ್ದೀವಿ, ತುಂಬ ಕೆಟ್ಟ ಸ್ಥಿತಿನ ಅನುಭವಿಸ್ತಾ ಇದ್ದೀವಿ ಅಂತ ಅವರು ಆ ಲೆಟರಲ್ಲಿ ಬರೆದಿರೋ ಥರ ಬರೆದಿರ್ತಾನೆ. ಮತ್ತು ಇವರಿಬ್ಬರು ಮೀಟ್ ಮಾಡೋಣ ಅಂತ ಪ್ರಾಮಿಸ್ ಮಾಡಿರ್ತಾರಲ್ಲ, ಹಾಗೆ ಕ್ಯಾಶಿಯಸ್ ಮತ್ತು ಮಾರ್ಕಸ್ ಬ್ರೂಟಸ್ ಒಂದಿನ ಮೀಟ್ ಮಾಡ್ತಾರೆ. ಕ್ಯಾಶಿಯಸ್ ಜೊತೆಗೆ ಅವನ ಸಹಚರರಾದ ಅವರು ಕೂಡ ಕ್ಯಾಶಿಯಸ್ ಸೀಸರ್ನ ಎನಿಮಿಗಳಾಗಿರ್ತಾರೆ. ಈ ಸಂಚುಕೋರರೆಲ್ಲ ಒಂದು ಕಡೆ ಸೇರ್ತಾರೆ, ಆಲ್ ಕಾನ್ಸ್ಪಿರೇಟರ್ಸ್ ಎಲ್ಲ ಒಂದು ಕಡೆ ಸೇರ್ತಾರೆ. ಆದರೆ ಇಲ್ಲಿ ಬ್ರೂಟಸ್ಗೆ ಯಾವುದೇ ಥರ ಕ್ಯಾಶಿಯಸ್ ಸೀಸರ್ ಬಗ್ಗೆ ಶತ್ರುತ್ವ ಇರೋದಿಲ್ಲ. ಆದರೆ ಅವನಿಗೆ ತನ್ನ ರೋಮ್ ಸಿಟಿಸನ್ಸ್ ಬಗ್ಗೆ ಕನ್ಸರ್ನ್ ಇರುತ್ತೆ. ಹಾಗಾಗಿ ಕ್ಯಾಶಿಯಸ್ ಏನೇ ಹೇಳಿದ್ರೂ ಬ್ರೂಟಸ್ಸು ನಂಬ್ತಿದ್ದ. ಇಯರ್ ಬ್ರೂಟಸ್ ನೋ ಎನಿ ಎನಿಮಿಟಿ about Caesar, but he concerned all about Rome people. That's why he agreed about Cassius' words. Next scene, Cassius and others who want to kill Caesar to meet Brutus and plans to kill Caesar in the day is also fixed. ಒಂದಿನ ಅವರೆಲ್ಲ ಮೀಟ್ ಮಾಡ್ತಾರಲ್ವಾ, ಸೊ ಆ ಮೀಟ್ ಮಾಡೋ ಟೈಮಲ್ಲಿ ಸೀಸರ್ನ ಕೊಲ್ಲಬೇಕು ಅಂತ ಬ್ರೂಟಸ್ನ ಮೀಟ್ ಮಾಡಿ ಕ್ಯಾಶಿಯಸ್ ಹೇಳ್ತಾನೆ. ಬ್ರೂಟಸ್ನ ಮೀಟ್ ಮಾಡಿ ಕ್ಯಾಶಿಯಸ್ ಹೇಳ್ತಾನೆ ಸೀಸರ್ನ ಕೊಲ್ಲಬೇಕು ಅಂತ ಅವರು ಪ್ಲ್ಯಾನ್ನ ಮಾಡ್ಕೊಳ್ತಾರೆ. ಜೊತೆಗೆ ಆ ಡೇನೂ ಕೂಡ ಫಿಕ್ಸ್ ಮಾಡ್ತಾರೆ. ಆ ಡೇ ಯಾವುದಪ್ಪ ಅಂತ ಹೇಳಿದ್ರೆ, ದ 15th day of March, ಸೀಸರ್ ಈಸ್ ಟು ಬಿ ಮರ್ಡರ್ ಇನ್ ದ ಸೀಕ್ರೆಟ್ ಚೇಂಬರ್. 15th day of ಮಾರ್ಚಲ್ಲಿ ಸೀಕ್ರೆಟ್ ಚೇಂಬರಲ್ಲಿ ಅವನ್ನ ಮರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಮಾತಾಡ್ಕೊತಾರೆ. ಬ್ರೂಟಸ್ ಇಸ್ ದ ಹೆಡ್ ಆಫ್ ದ ಕಾನ್ಸ್ಪಿರಸಿ ಆ್ಯಂಡ್ ದೇ ವಾಂಟ್ಸ್ ಟು ಪ್ರಿಪೇರ್ ಟು ಕಿಲ್ ಆಲ್ ವೆಪನ್ಸ್. ಬ್ರೂಟಸ್ ಇಲ್ಲಿ ಸಂಚುಕೋರರ್ದೇನಿರುತ್ತೆ ಆ ಟೀಮ್ಗೆ ಲೀಡರ್ ಆಗಿರ್ತಾನೆ. ಅವರು ಸೀಸರ್ನ ಕೊಲ್ಲೋದಕ್ಕೆ ಎಲ್ಲ ವೆಪನ್ಸ್ನ ರೆಡಿ ಮಾಡ್ಕೊತಾರೆ. ಆಫ್ಟರ್ ಮೀಟಿಂಗ್ ಬ್ರೂಟಸ್ ವೈಫ್ ಫೋರ್ಷಿಯಾ ಸಸ್ಪೆಕ್ಟಿಂಗ್ ಸಮಥಿಂಗ್ ಆ್ಯಂಡ್ ಫೇರಿಂಗ್ ಫಾರ್ ಹಸ್ಬೆಂಡ್ ಸೇಫ್ಟಿ ಆ್ಯಂಡ್ ಕ್ವಶನ್ ಸೇಮ್. ಈ ಮೀಟಿಂಗ್ ಎಲ್ಲ ಆಗಿ ಬ್ರೂಟಸ್ ಮನೆಗೆ ಹಿಂತಿರುಗಿದಾಗ ಅವನ ಹೆಂಡತಿಗೆ ಏನೋ ಅನುಮಾನ ಬರುತ್ತೆ, ಏನೋ ನಡೀತಿದೆ ಇಲ್ಲಿ ಅಂತ ಅನುಮಾನ ಬರುತ್ತೆ. ಹಾಗೆ ಅವನ ಗಂಡನ ಸೇಫ್ಟಿ ಬಗ್ಗೆ ಭಯನೂ ಆಗುತ್ತೆ. ನನ್ನ ಗಂಡ ಒಬ್ಬ ಇಲ್ಲಿ ಬ್ರೂಟಸ್ ಬಂದು ರೋಮ್ನಲ್ಲಿ ಒಬ್ಬ ಆರ್ಮಿ ಕಮಾಂಡರ್ ಆಗಿರ್ತಾನಲ್ಲ, ಸೊ ಹಾಗಾಗಿ ನನ್ನ ಗಂಡನ ವ್ಯಕ್ತಿತ್ವಕ್ಕೆ ಏನಾದರೂ ಧಕ್ಕೆ ಆದರೆ ಅಂತ ಅವಳಿಗೆ ಭಯ ಆಗುತ್ತೆ. ಹಾಗಾಗಿ ಅವನ್ನ ಕ್ವಶನ್ ಮಾಡ್ತಾಳೆ. ಆದರೆ ಅವಳಿಗೆ ಯಾವುದೇ ಥರ ಸತ್ಯನ ಹೇಳಲ್ಲ. ಆದರೆ ಅವನ ಹೆಂಡ್ತಿಗೆ ಪ್ರಾಮಿಸ್ ಮಾಡ್ತಾನೆ, ನಾನು ಈ ಸೀಕ್ರೆಟ್ನ ಆಮೇಲೆ ನಿನ್ನ ಹತ್ರ ಹೇಳ್ತೀನಿ ಅಂತ ಹೇಳ್ತಾನೆ. ಇದು ಬಂದು ಆ್ಯಕ್ಟ್ 2 ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ಆ್ಯಕ್ಟ್ 3 ಸ್ಟಾರ್ಟ್ ಆಗುತ್ತೆ. ದ ನೆಕ್ಸ್ಟ್ ಸೀನ್ ಟೇಕ್ಸ್ ಪ್ಲೇಸ್ ಇನ್ ಸೀಸರ್ ಹೌಸ್. In morning, Caesar wife California terrified by horrible nightmare. So he tell his husband, don't go Senate. But already Brutus and Cassius and conspirator arrived at his home. He will neglect his 5 words and he go with them to Senate chamber. ಇಲ್ಲಿ ನೆಕ್ಸ್ಟ್ ಡೇ ಬಂದು ಕ್ಯಾಶಿಯಸ್ ಸೀಸರ್ನ ಮನೆಯಿಂದ ಈ ಸೀನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅರ್ಲಿ ಮಾರ್ನಿಂಗ್ ಬಂದು ಅವನ ಹೆಂಡ್ತಿ ಒಂದು ಕನಸು ಬಗ್ಗೆ ಅವಳ ಗಂಡಂಗೆ ಹೇಳ್ತಾಳೆ. ಕ್ಯಾಲಿಫೋರ್ನಿಯಾ ಸೀಸರ್ಗೆ ಅವಳ ಕನಸು ಬಗ್ಗೆ ಹೇಳ್ತಾಳೆ. ನನಗೆ ನೈಟು ಒಂದು ಕೆಟ್ಟ ಕನಸು ಬಿದ್ದಿತ್ತು.
ನೀವು ಇವತ್ತು ಸಿನೆಟ್ ಚೇಂಬರ್ ಅನ್ನೋದು ಒಂದು ಈ ಅಸೆಂಬ್ಲಿ ಮೀಟಿಂಗ್ ಇರುತ್ತಲ್ಲ ಆ ಥರ ಒಂದು ಜಾಗ, ಅಲ್ಲಿಗೆ ಹೋಗಬೇಡಿ ಇವತ್ತು ಅಂತ ಹೇಳ್ತಾಳೆ. ಆದರೆ ಅಲ್ಲಿಗೆ ಆಲ್ರೆಡಿ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಮತ್ತು ಸಂಚುಕೋರರೆಲ್ಲ ಬಂದಿರ್ತಾರೆ. ಅಂದರೆ ಅವ್ರು ಡೈರೆಕ್ಟಾಗಿ ಅವ್ರ ಶತ್ರುತ್ವನ ತೋರಿಸ್ಕೊಳ್ತಾ ಇಲ್ಲ. ಸೊ ಇಲ್ಲೊಂದು ಕೋಡ್ ಇದ್ರ ಥರ ಇರ್ತಾರೆ, ಅಂದರೆ ಅವರು ಮನಸ್ಸಲ್ಲಿ ಅವ್ರಿಗೆ ಶತ್ರುತ್ವ ಇರುತ್ತೆ. ಸೊ ಹಾಗಾಗಿ ಅವರು ಅಲ್ಲಿ ಅವನ್ನ ಸಿನೆಟ್ ಚೇಂಬರ್ಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿರ್ತಾರೆ. ಅವ್ರು ಬಂದಿರೋದನ್ನ ನೋಡಿ ಸೀಸರ್ ಏನು ಮಾಡ್ತಾನೆ, ಅವನ ಹೆಂಡತಿ ಮಾತನ್ನ ನೆಗ್ಲೆಕ್ಟ್ ಮಾಡಿ ಅವ್ರ ಜೊತೆ ಹೋಗ್ಬಿಡ್ತಾನೆ. ಈ ಫರ್ಗೆಟ್ ಅಬೌಟ್ ಮಾರ್ಚ್ 15 ಫ್ಯೂಚರ್ ಪ್ರೆಡಿಕ್ಷನ್. ಅವ್ರಿಗೆ ಮೊದಲೇ ಒಂದು ಪುರೋಹಿತರು ಹೇಳಿರ್ತಾರಲ್ವ 15ನೇ ತಾರೀಕು ಮಾರ್ಚು ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ, ಅದನ್ನ ಅವನು ಮರ್ತಿರ್ತಾನೆ. ಅದು ಬಂದು ಸೂಸೈಯರ್ಗೆ ಭವಿಷ್ಯವಾಣಿಯಿಂದ ಬಂದಿರುತ್ತೆ. ದ ಸಿನೆಟ್ ಕಾನ್ಸ್ಪಿರೇಟರ್ ವಾಂಟ್ಸ್ ಸೀಸರ್ ಬಟ್ ಈ neglect his words, so all are begging a favor and reaching for their hidden weapons. They kill him in front of senators. ಅಲ್ಲಿ ಏನಾಗ್ತಾರೆ ಅಂತ ಹೇಳಿದ್ರೆ, ಸಿನೆಟ್ ಚೇಂಬರ್ಸ್ಗೆ ಹೋದ ತಕ್ಷಣ ಆ ಕಾನ್ಸ್ಪಿರೇಟರ್ಸ್ ಸಂಚುಕೋರರು ಇರ್ತಾರಲ್ಲ ಅವರೆಲ್ಲ ಸೀಸರ್ ಹತ್ರ ಏನೋ ಒಂದು ಕೆಲಸ ಮಾಡಿಕೊಡಿ ಅಂತ ಹೇಳ್ತಾರೆ. ಆಗ ಅವನು ಅದನ್ನು ನೆಗ್ಲೆಕ್ಟ್ ಮಾಡ್ತಾನೆ. ಸೊ ಅವರು ಅದನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಥರ ಅವನ ಹತ್ರ ಹೋಗಿ ಅವ್ರು ತಂದಿರೋ ವೆಪನ್ಸಿಂದ ಕ್ಯಾಶಿಯಸ್ ಬ್ರೂಟಸ್ ಎಲ್ಲ ಸೀಸರ್ನ ಸಾಯಿಸ್ಬಿಡ್ತಾರೆ. ಅದು ಮಂತ್ರಿಗಳೆಲ್ಲ ಇರ್ತಾರೆ, ಅವ್ರ ಮುಂದೆ ಸಾಯಿಸ್ಬಿಡ್ತಾರೆ. ಆಫ್ಟರ್ ದಟ್ ಹಿಯರಿಂಗ್ ಆಫ್ ಸೀಸರ್ ಮರ್ಡರ್ ಆಂಟೋನಿ ಅಟೆಂಡ್ ಫ್ಯೂನರಲ್. ಬ್ರೂಟಸ್ ಗಿವ್ಸ್ ಸ್ಪೀಚ್. ನೆಕ್ಸ್ಟ್ ಆಂಟೋನಿ ವಾಂಟ್ಸ್ ಪರ್ಮಿಷನ್ ಟು ಸ್ಪೀಚ್. ಇದನ್ನೆಲ್ಲ ಆಂಟೋನಿ ಕಿವಿಗೂ ಬಿದ್ದಿರುತ್ತೆ, ಅವನು ಕೂಡ ನೋಡಿರ್ತಾನೆ. ಇವಾಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಆಂಟೋನಿ ಬಂದು ಕ್ಲೋಸೆಸ್ಟ್ ಫ್ರೆಂಡ್ ಆಫ್ ಸೀಸರ್ ಆಗಿರ್ತಾನೆ. ಅಲ್ಲಿ ಅವನು ಫ್ಯೂನರಲ್ ಅಂದರೆ ಅವನು ಸತ್ತೋಗಿರ್ತಾನಲ್ವ, ಸೊ ಅವನು ಕೊನೆಯ ವಿಧಿವಿಧಾನಗಳ ಟೈಮಲ್ಲಿ ಆಂಟೋನಿ ಕೂಡ ಅಲ್ಲಿ ಅಟೆಂಡ್ ಆಗಿರ್ತಾನೆ. ಅಲ್ಲಿ ಬ್ರೂಟಸ್ ಸ್ಪೀಚ್ ಕೊಡ್ತಾನೆ ಸೀಸರ್ ಬಗ್ಗೆ. ನೆಕ್ಸ್ಟು ಆಂಟೋನಿ ಕೂಡ ಸ್ಪೀಚ್ ಕೊಡಬೇಕು ಅಂತ ಅನ್ಕೊತಾನೆ. ಇನ್ ದ ಟೈಮ್ ಕ್ಯಾಶಿಯಸ್ ಟೆಲ್ಸ್ ಬ್ರೂಟಸ್ ಡೋಂಟ್ ಗಿವ್ ಪರ್ಮಿಷನ್ ಟು ಹಿಮ್, ಬಟ್ ಈ ಗಿವ್ಸ್ ಪರ್ಮಿಷನ್ ಟು ಹಿಮ್ ಬಿಕಾಸ್ ಈಸ್ ಎ ಕ್ಲೋಸೆಸ್ಟ್ ಫ್ರೆಂಡ್ ಆಫ್ ಸೀಸರ್. ಆ ಟೈಮಲ್ಲಿ ಬ್ರೂಟಸ್ ಹೇಳ್ತಾನೆ ಇಲ್ಲ ಪರ್ಮಿಷನ್ ಕೊಡಬೇಡ ಅವನಿಗೆ ಅಂತ. ಆದರೆ ಬ್ರೂಟಸ್ಸು ಆಂಟೋನಿಗೆ ಪರ್ಮಿಷನ್ನ ಕೊಡ್ತಾನೆ. ಏನಕ್ಕೆ ಅಂದರೆ ಆಂಟೋನಿ ಬಂದು ಜೂಲಿಯಸ್ ಸೀಸರ್ನ ಕ್ಲೋಸೆಸ್ಟ್ ಫ್ರೆಂಡ್ ಆಗಿರ್ತಾನೆ. Antony begins to speak. It tell about Caesar, courage, struggle for Rome. We will transist the Rome citizen mind. We kill, punish to them. So we also kill the conspirators. ಇಲ್ಲಿ ಆಂಟೋನಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ, ಸ್ಪೀಚ್ ಕೊಡಲಿಕ್ಕೆ ಶುರು ಮಾಡ್ತಾನೆ. ಅವನು ಹೇಳ್ತಾನೆ ಸೀಸರ್ನ ಕರೇಜ್ ಮತ್ತು ಅವನು ರೋಮ್ಗೋಸ್ಕರ ಮಾಡಿದ ಅವನ ಸಾಹಸನೆಲ್ಲ ಅವನು ಜನರ ಮುಂದೆ ಎಳೆಯಾಗಿ ತೆಗೆದಿಡ್ತಾನೆ. ಜನರ ಮನಸ್ಸನ್ನ ಕನ್ವರ್ಟ್ ಮಾಡ್ತಾನೆ. ರೋಮ್ ಸಿಟಿಸನ್ ಮೈಂಡ್ನ ಮನಸ್ಸನ್ನ ಅವನು ಕನ್ವರ್ಟ್ ಮಾಡ್ತಾನೆ. ವಿ ವಿಲ್ ಗಿವ್ ಪನಿಷ್ಮೆಂಟ್ ಟು ದೆಮ್. ನಾವು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಯಾರು ಸೀಸರ್ನ ಕೊಂದಿರ್ತಾರೋ ನಾವು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು. ಆ ಸಂಚುಕೋರರಿಗೆ ನಾವು ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳ್ತಾನೆ. ಆಫ್ಟರ್ ಹಿಯರಿಂಗ್ ಆಂಟೋನಿ ವರ್ಡ್ಸ್ ಆಲ್ ದ ಸಿಟಿಸನ್ ಆಫ್ ರೋಮ್ ವಿಲ್ ವಾಂಟ್ಸ್ ಟು ಕಿಲ್ ದೆಮ್. ಇನ್ ದಟ್ ಟೈಮ್ ಆಲ್ ಕಾನ್ಸ್ಪಿರೇಟರ್ಸ್ ಆಲ್ಸೋ ಎಸ್ಕೇಪ್. ಅವನ ಆಂಟೋನಿ ಮಾತುಗಳಿಂದ ಅಲ್ಲಿನ ಜನರ ಪರಿವರ್ತನೆಯಾಗಿ ಅವರ ಮನಸ್ಸು ಮೈಂಡೆಲ್ಲ ಪರಿವರ್ತನೆಯಾಗಿ ಹೌದು ನಾವು ಕಾನ್ಸ್ಪಿರೇಟರ್ಸ್ನ ಕೊಲ್ಲಬೇಕು ಅಂತ ರೊಚ್ಚಿಗೆ ಹೇಳ್ತಾರೆ. ಆ ಟೈಮಲ್ಲಿ ಕಾನ್ಸ್ಪಿರೇಟರ್ಸ್ ಇರ್ತಾರಲ್ವ, ಬ್ರೂಟಸ್ಸು ಕ್ಯಾಶಿಯಸ್ಸು ಬ್ರೂಟಸ್ ಫ್ರೆಂಡ್ಸ್ ಎಲ್ಲ ಎಸ್ಕೇಪ್ ಆಗ್ತಾರೆ. ಆಲ್ ಆರ್ ಗೋ ಟು ಇಟಲಿ. ಆಂಟೋನಿ ಆಕ್ಟವಿಯಸ್ ಲಿಪಿಡಸ್ ಗ್ಯಾದರ್ ಆನ್ ಆರ್ಮಿ ಟು ಪರ್ಚೂಸ್ ಆ್ಯಂಡ್ ಡೆಸ್ಟ್ರಾಯ್ ಸೀಸರ್ ಕಿಲ್ಲರ್ಸ್. ಆ ಸಂಚುಕೋರರೆಲ್ಲ ಇಟಲಿಗೆ ಹೋಗಿರ್ತಾರೆ. ಇಲ್ಲಿ ಆಂಟೋನಿ ಮತ್ತು ಆಕ್ಟವಿಯಸ್ ಆ್ಯಂಡ್ ಲಿಪಿಡಸ್. ಆಕ್ಟೋನಿಯಸ್ ಬಂದು ಸೀಸರ್ನ ಸಂಬಂಧಿ, ಲಿಪಿಡಸ್ ಬಂದು ಶ್ರೀಮಂತ ವ್ಯಾಪಾರಿಯಾಗಿರ್ತಾನೆ. ಅವ್ರು 3 ಜನನೂ ಒಂದು ಕಡೆ ಸೇರಿ ಒಂದು ಆರ್ಮಿನ ಪರ್ಚೇಸ್ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದರೆ ಸೀಸರ್ನ ಕೊಂದಿರ್ತಾರಲ್ವ ಅವ್ರನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ. ಮಂತ್ಸ್ ಪಾಸ್ ದ ಕಾನ್ಸ್ಪಿರೇಟರ್ ಆ್ಯಂಡ್ ದೇರ್ ಆರ್ಮಿ ಪರ್ಚೂಡ್ ರೀಚಸ್ ಆಫ್ ಏಷ್ಯಾ. ಇನ್ ದಟ್ ಟೈಮ್ ದ ವಾರ್ ಬಿಗಿನ್ಸ್. ತಿಂಗಳುಗಳು ಕಳೀತಾ ಇರುತ್ತೆ. ಇವರು ಆರ್ಮಿ ಏನಿರುತ್ತೆ ಕಾನ್ಸ್ಪಿರೇಟರ್ಸ್ನ ಹುಡುಕ್ತಾ ಇರ್ತಾರೆ. ಒಂದಿನ ಅವರು ಏಷ್ಯಾ ರೀಚ್ ಆದಾಗ ಅಲ್ಲಿ ಅವರು ಸಿಗ್ತಾರೆ.
ಆ ಟೈಮಲ್ಲಿ ವಾರ್ ಸ್ಟಾರ್ಟ್ ಆಗೋ ಮೂಮೆಂಟ್ ಬರುತ್ತೆ. ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್ ದೇ ಆಲ್ರೆಡಿ they also ready to defeat, but in Brutus and Cassius in between some misunderstanding is also ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಮತ್ತು ಅವನ ಟೀಮ್ ಏನಿರುತ್ತೆ ಅವರು ಕೂಡ ನಾವು ಯುದ್ಧನ ಮಾಡೋಣ ಅಂಥೇಳಿ ರೆಡಿಯಾಗಿರ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಿರುತ್ತೆ. ಕ್ಯಾಶಿಯಸ್ ಅಲೋ ಬ್ರೂಟಸ್ ಟು ಓವರ್ ರೂಲ್ ಇಲ್ಲಿ ಒಬ್ರಿಗೊಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಓವರ್ ರೂಲ್ ನಡೀತಾ ಇರುತ್ತೆ. ಬ್ರೂಟಸ್ ಆರ್ಡರ್ಸ್ ಆನ್ ಅಟ್ಯಾಕ್ ಆನ್ ಆಂಟೋನಿ ಕ್ಯಾಂಪ್ ಆನ್ ದ ಪ್ಲೇನ್ಸ್ ಆಫ್ ಪಿಲಿಪಿಲಿ. Just before the battle, Brutus is visited by the ghost of Caesar. I shall see the at Philippi. The spirit warns him, but he not unshaken goes on. ಇಲ್ಲಿ ಅವನು ಸೆನೆಟ್ ಚೇಂಬರಲ್ಲಿ ಅವನ್ನ ಕೊಲ್ತಾರಲ್ಲ, ಅಲ್ಲಿವರೆಗೂ ಬಂದು ಆ್ಯಕ್ಟ್ 3 ಇರುತ್ತೆ. ಆಂಟೋನಿ ಸ್ಪೀಚ್ ಬಂದು ಆ್ಯಕ್ಟ್ 4. ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಕೂಡ ಆ್ಯಕ್ಟ್ 4 ಕೊನೆಯ ಸೆಂಟೆನ್ಸು. ಇಲ್ಲೇನಾಗುತ್ತೆ ಅಂದರೆ ಬ್ರೂಟಸ್ ಆರ್ಡ್ರ್ ಮಾಡ್ತಾನೆ, ಆಂಟೋನಿ ಕ್ಯಾಂಪ್ ಇರುತ್ತೆ ಪಿಲಿಪಿ ಅನ್ನೋ ಒಂದು ಜಾಗದಲ್ಲಿ, ಅದನ್ನು ಅಟ್ಯಾಕ್ ಮಾಡಿ ಅಂತ. ಅಟ್ಯಾಕ್ ಮಾಡೋ ಸ್ವಲ್ಪ ಹೊತ್ತಿಗೆ ಮುಂಚೆ ಬ್ರೂಟಸ್ಗೆ ಒಂದು ಗೋಸ್ಟ್ ಕಾಣಿಸ್ಕೊಂಡಿರುತ್ತೆ ಸೀಸರ್ದು. ಐ ಶಾಲ್ ಸಿ ಇನ್ ಅಟ್ ಪಿಲಿಪಿಲಿ ಅಂತ ಪಿಲಿಪಿ ಅನ್ನೋ ಜಾಗದಲ್ಲಿ ನಾನಿನ್ನ ನೋಡ್ತೀನಿ ಅಂತ ಅವನ ಆತ್ಮ ಅವನಿಗೆ ವಾರ್ನಿಂಗ್ ಕೊಟ್ಟಿರುತ್ತೆ. ಆದರೆ ಬ್ರೂಟಸ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಬ್ಯಾಟಲ್ನ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಇರ್ತಾನೆ. ದ ಬ್ಯಾಟಲ್ ಬಿಗಿನ್ಸ್ ದ ಕಾನ್ಸ್ಪಿರೇಟರ್ಸ್ ವಿನ್ ಸ್ಟಾರ್ಟಿಂಗ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಕಾನ್ಸ್ಪಿರೇಟರ್ಸ್ ಸಂಚುಕೋರರೇ ಗೆಲ್ತಿರ್ತಾರೆ. ಬಟ್ ಕ್ಯಾಶಿಯಸ್ ವಿಲ್ ಲೂಸ್ ಇಸ್ ಕರೇಜ್ ಆ್ಯಂಡ್ ಕಿಲ್ಸ್ ಹಿಮ್ಸೆಲ್ಫ್. ಆದರೆ ಬರ್ತಾ ಕ್ಯಾಶಿಯಸ್ನ ಶಕ್ತಿ ಕಡಿಮೆ ಆಗ್ತಾ ತೊಡಗುತ್ತೆ, ಅವನ ಧೈರ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅವನು ಸೂಸೈಡ್ ಮಾಡ್ಕೊತಾನೆ, ಅವನ್ನ ಕೊಲ್ತಾನೆ. ಈ ಯುದ್ಧ ಸ್ಟಾರ್ಟ್ ಆಗುತ್ತಲ್ಲ, ಇದು ಬಂದು ಆ್ಯಕ್ಟ್ 5. ನಂತರ ಇದರಲ್ಲಿ ಲೀಡರ್ಲೆಸ್ ಇಸ್ ಫೋರ್ಸ್ ಆರ್ ಕ್ವಿಕ್ಲಿ ಡಿಫೀಟೆಡ್. ಬ್ರೂಟಸ್ ಫೈಂಡ್ ಹಿಮ್ಸೆಲ್ಫ್ ಫೈಟಿಂಗ್ ಎ ಹೋಪ್ಲೆಸ್ ಬ್ಯಾಟಲ್, unable because if he go to the Rome also he is unable to reveal her face in front of Rome citizen and shame, so he also kill himself. ನೆಕ್ಸ್ಟ್ ಇಲ್ಲಿ ಒಬ್ಬ ನಾಯಕನೇ ಇಲ್ಲದಂಥ ಒಂದು ವಾರ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಂತರ ಅವರು ಸೋಲ್ತಾ ಬರ್ತಾರೆ. ಆಗ ಬ್ರೂಟಸ್ಗೂ ಅನಿಸುತ್ತೆ, ನಾನು ಇಲ್ಲಿ ಫೈಟಿಂಗಲ್ಲಿ ಗೆದ್ರೂ ಅವನು ಹೆಂಗೆ ಬೇಕಂಗೆ ಫೈಟಿಂಗ್ ಮಾಡ್ತಾ ಇದ್ದಾನೆ, ಇಲ್ಲಿ ಗೆದ್ರೂ ಏನು ಪ್ರಯೋಜನ, ನಾನು ಮತ್ತೆ ರೋಮ್ ಸಿಟಿಸನ್ಗೆ ನನ್ನ ಫೇಸ್ನ ತೋರ್ಸೋಕ್ಕಾಗಲ್ಲ, ನನ್ನ ಮರ್ಯಾದೆ ಹೋಗಿದೆ, ಶೇಮ್ ಆಗಿದೆ ನನಗೆ ಅಂದ್ಕೊಂಡು ಅವನು ಸೂಸೈಡ್ನ ಮಾಡ್ಕೊತಾನೆ. Mark Antony remember about Brutus eagerly over Brutus' body, calling him the modest Roman of them all. ಅವನು ಮಾರ್ಕ್ ಆಂಟೋನಿ ಬ್ರೂಟಸ್ನ ನೆನಪಿಸ್ಕೊತಾನೆ, ಅವನ ಬಾಡಿ ಮುಂದೆ ಕೂತ್ಕೊಂಡು ಬ್ರೂಟಸ್ನ ನೆನಪಿಸ್ಕೊತಾನೆ, ನೀನು ಇವ್ರ ಜೊತೆ ಸೇರಿಕೊಂಡಿದ್ದು ರೋಮನ್ ಸಿಟಿಸನ್ಗೆ ಏನೋ ಒಳ್ಳೆಯದಾಗತ್ತೆ ಅಂತ. ಆದರೆ ನಿನ್ನ ಕನಸನ್ನಿತ್ತು ರೋಮನ್ ಸಿಟಿಸನ್ಗೆ ಏನೋ ಒಳ್ಳೆಯದಾಗತ್ತೆ ಅಂತ, ನೀನು ಇವರ ಸ್ನೇಹನ ಮಾಡಿ ಈ ಥರ ತಪ್ಪು ಮಾಡಿಬಿಟ್ಟೆ ಅಂತ ಅವನು ಬ್ರೂಟಸ್ನ ನೆನೆಸ್ಕೊತಾನೆ. ಇಲ್ಲಿಗೆ ಜೂಲಿಯಸ್ ಸೀಸರ್ ಕತೆ ಮುಕ್ತಾಯವಾಗುತ್ತೆ. ಈ ಕತೆ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.